ನೀವೆಲ್ಲ ಅರೆಸ್ಟ್ ಆಗ್ತೀರಾ ಅಂತ ಒಂದು ವಾದಗಳು ಬರ್ತದೆ. ಸರ್ ಅರೆಸ್ಟ್ ಆದರೆ ಎಲ್ಲಿ ಹೋಗಿ ಸರ್, ಎಲ್ಲಿ ಕಳಿಸ್ತೀರಿ ಸರ್ ಹೇಳಿ? ಅಷ್ಟೇ ತಾನೆ, ಅಲ್ಲೇನು ನೇಣು ಹಾಕಲ್ಲ. ಅರೆಸ್ಟ್ ಮಾಡ್ತಾರ ಮಾಡ್ಲಿ, ಜೈಲಿಗೆ ಹಾಕ್ತಾರ ಹಾಕ್ಲಿ ಅಂತ ಈಸಿಯಾಗಿ ತಗೋಬೇಕು. ಇಂಥ 7 ಮಿಡಿ ಉಪ್ಪಿನಕಾಯಿಗಳಿಗೆ ಯಾವುದ್ರಲ್ಲೂ ಹೊಡೆಯೋಣ. ಧರ್ಮಸ್ಥಳದ ದೇವ್ರ ಮುಂದೆ ಇರೋ ಹುಂಡಿ ಮೇಲೆ ಕಣ್ಣು. ಮಸೀದಿಗಳನ್ನ ಚರ್ಚ್ಗಳನ್ನ ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂತ ಕೇಳೋ ಮೀಟ್ರು ಇವ್ರಿಗಿದ್ಯಾ? ಹುಂಡಿಗೆ ಕಾಸು ಹಾಕೋ ನಮಗಿಲ್ಲದು ಉಸಾಬರಿ ಇವ್ರಿಗೆ ಯಾಕೆ? ಆ ಮುಲ್ಲಾ ಸಮೀರಾ ಕೂಡ ಇದನ್ನೇ ತಾನೇ ಹೇಳಿದ್ದು, ಧರ್ಮಸ್ಥಳ ಜೈಲು ಕೈಲಿದೆ, ಸರ್ಕಾರದ ವಶಕ್ಕೆ ತಗೋಬೇಕು ಅಂತ. ಭಿನ್ನ ಸಮುದಾಯದ ಯಾವುದಾದ್ರೂ ಒಂದು ಮಸೀದಿನ ಸರ್ಕಾರದ ಸುಪರ್ದಿಗೆ ಕೊಡಿಸ್ಬಿಟ್ಟು ಆಮೇಲೆ ಬಂದು ನಮ್ಮ ಟೆಂಪಲ್ ಬಗ್ಗೆ ಮಾತಾಡೋ ಮೊಹಮ್ಮದ್ ಸಮೀರಾ. ನಾವು ಹುಂಡಿಗೆ ಹಾಕೋ ದುಡ್ಡಿಂದ ಒಬ್ಬ ಜೈನ ನಮ್ಮ ಜನಕ್ಕೆ ಏನೇನೆಲ್ಲ ಸೇವೆ ಮಾಡ್ತಿದ್ದಾನೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನಮ್ದೇನಿದ್ರು ಸೌಜನ್ಯ ಹೋರಾಟ ಅಂತ ತಿಂಗೋಡಿ ಹೇಳ್ತಾರೆ. ಸಮಂತ ಇಲ್ಲದ ಮೇಲೆ ಸುಜಾತ ಆಟಿನ ಕೊಬ್ಬರಿ ತುರಿಯೋಕೆ ಇಟ್ಕೊಂಡಿದ್ದಾನೆ ನಿನ್ನ ಮನೆಯಲ್ಲಿ. ಕೆಲಸ ಕಾರ್ಯ ಬಿಟ್ಟು ಫುಲ್ ಟೈಮ್ ನಿನ್ನ ಮನೆಯಲ್ಲೇ ಸೆಟ್ಲ್ ಆಗಿದಾನಲ್ಲ ಮಟಣ್ಣ, ಅವನ್ನೇನು ಕುಂಡಿ ತುಳಿಯೋಕೆ ಇಟ್ಕೊಂಡಿದ್ಯಾ ನಿನ್ನ ಮನೆಯಲ್ಲಿ? ಇನ್ನೂ ಜನರ ಕಿವಿಗೆ ಎಷ್ಟು ಅಂತ ಹೂಂಬಿಡಿಸ್ತೀರೋ. ಭಯಂಕರವಾಗಿರುತ್ತೆ ನಿಮ್ಗಳ ಫ್ಯೂಚರ್. ದುಡ್ಡು ಕೊಟ್ಟು ತಿನ್ನೋದಕ್ಕೆ ಕಾಲಿರಲ್ಲ, ಬೇಡ್ಕೊಂಡು ತಿನ್ನೋದಕ್ಕೆ ಕೈ ಇರಲ್ಲ, ಉಸಿರು ಮಾತ್ರ ಹೋಗಿರಲ್ಲ, ಬದುಕೇ ಇರ್ತೀರ. ಎಲ್ಲ ಕರ್ಮ ಇಲ್ಲೇ ನೋಡ್ಬೇಕಲ್ವಾ? ಅಣ್ಣಪ್ಪ ಇರುತ್ತೆ. ತಾವೇ ತೋಡಿದ ಹಳ್ಳಕ್ಕೆ ತಾವೇ ಬೀಳೋದು ಅಂದ್ರೆ ಇದೇನೇನೋ ಅಪ್ಪ. ಈ 13ನೇ ಪಾಯಿಂಟ್ ತೋಡಿದ್ರಲ್ಲ ಗುಂಡಿ, ಅದು 20 ಅಡಿ ಆಳ, 100 ಅಡಿ ಉದ್ದುತ್ತು. ಮೋಸ್ಟ್ಲಿ ಎಲ್ಲರೂ ಒಂದೇ ಗುಂಡಿ ಹಾಕಿ ಮುಚ್ಚು ಅವ್ರು ದೊಡ್ದಿತ್ತು. ಎಂತ ನವರಂಗಿ ನನ್ನ ಮಕ್ಕಳು ನೀವೆಲ್ಲ. ಭೀಮನ ಪರಿಚಯ ಇತ್ತ ನಿಮಗೆ ಅಂದರೆ, ಇಲ್ಲಪ್ಪ ಅವ್ರಿಗೇನೋ ಪಾಪ ಪ್ರಜ್ಞೆ ಕಾಡಿ ಇವಾಗ ಬಂದಿರೋದಂತೆ, ನಾವು ಮುಖನೇ ನೋಡಿಲ್ಲ, ಮೀಟ್ ಮಾಡೋದೆಲ್ಲಿಂದ ಬಂತು ಅಂತ ಏನು ತಿಮ್ರೋಡಿ ಮಟ್ಟಣ್ಣ ಹೇಳ್ತಿದ್ದನ್ನು ನೋಡಬೇಕಿತ್ತು. ಏನೋ ಈ SIT ರಚನೆ ಆಗಿರೋದು ಬುಡೆ ಹುಡ್ಕೋದಕ್ಕೋ, ಇಲ್ಲ ಭೀಮನನ್ನ ಕರ್ಕೊಂಡು ಬಂದಿರೋರು ಯಾರು, ಭೀಮನಿಗೂ ನಮಗೂ ಏನು ಸಂಬಂಧ ಅನ್ನೋದನ್ನ ತನಿಖೆ ಮಾಡೋದಕ್ಕೋ ಅನ್ನೋದು ಈ ಮಟ್ಟಣ್ಣ. ಈಗ ಅದೇ ನಿಜ ಆಗೋಯ್ತು. ಅವನನ್ನ ಕರ್ಕೊಂಡು ಬಂದಿದ್ ನೀವೇನಾ? ನಾವ್ ಯಾಕೆ ಕರ್ಕೊಂಡು ಬರ್ತೇವೆ ಸರ್? ಹತ್ರ ನೀವು ಮಾತಾಡಿಲ್ವಾ? ಖಂಡಿತ ಇಲ್ಲ. ಇಂಥ 7 ಮಿಡಿ ಉಪ್ಪಿನಕಾಯಿಗಳಿಗೆ ಯಾವುದ್ರಲ್ಲೂ ಹೊಡೆಯೋಣ ಅಲ್ಲ. ಅಥವಾ SIT ಅವರು ಚಿನ್ನಯ್ಯನ ಅರೆಸ್ಟ್ ಮಾಡಿದ ಕೂಡಲೇ ಇತ್ಲಾಗೆ ಚಿನ್ನಯ್ಯನ ಫಸ್ಟ್ ಸಂದರ್ಶನ ನಮ್ಮಲ್ಲಿ ಮಾತ್ರ ಅಂತ ಚಿನ್ನಯ್ಯ ನಮ್ಮ ಹತ್ರ ಎಲ್ಲ ಸತಿ ಹೋಗ್ಬಿಟ್ಟಿದ್ದಾನೆ ಅಂತ ಅದು ಯಾವನೋ ಡೀಟ್ ಹಾಕೋ ಎಫ್ಟ್ ಹಾಕೋ ಅನ್ನೋ ಶುರು ಮಾಡ್ಕೊಂಡ. ಅವನ ಹಿಂದೆನೆ ನಂದು ಒಂದಿರಲಿ ಅಂತ ಆ ರಾಪನೋ ಗಾಪನೋ ಅಂತ ಇದ್ದಾನಲ್ಲ ಅವನು ಒಂದು ಬಿಟ್ಟ. ಇದಾದ ಕೂಡಲೇ ಮುಲ್ಲಾ ಸಮೀರಾ ಚಿನ್ನಯ್ಯನನ್ನ ಮಾತಾಡಿದ ವಿಡಿಯೋನೂ ಬಿಟ್ಟ. ಈ ಎಡಬಿಡಂಗಿ ನನ್ನ ಮಕ್ಕಳು ಜನಗಳನ್ನ ಅದು ಏನಂತ ತಿಳ್ಕೊಂಡ್ಬಿಟ್ಟವ್ರೋ ಏನೋ. ಚಿನ್ನಯ್ಯನನ್ನ ಸೆಟ್ ಮಾಡ್ಕೊಂಡು ಕರ್ಕೊಂಡು ಬಂದು ಕೂರಿಸ್ಕೊಂಡ್ರಲ್ಲ, ಅವಾಗ ಅವನ ಹತ್ರ ಏನೇನು ಹೇಳಿಸ್ಬೇಕು ಅದನ್ನೆಲ್ಲ ಹೇಳಿಸ್ಕೊಂಡು ಇಂಥವೇ ಒಂದು 25 ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಈ ಕಚರಾಗ. ಅದರಲ್ಲಿ ಒಂದಷ್ಟನ್ನ ಇಂಟರ್ವ್ಯೂ ಸ್ಟೈಲಲ್ಲಿ, ಇನ್ನೊಂದಷ್ಟನ್ನ ಸ್ಟೇಟ್ಮೆಂಟ್ ಸ್ಟೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಅವುಗಳಿಗೆ ಒಂದೊಂದನ್ನೇ ಬಿಡ್ತಾ ಇದ್ದಾರೆ. ಭೀಮ ಗೊತ್ತೇ ಇಲ್ಲ, ನಮಗೆ ಪರಿಚಯನೇ ಇಲ್ಲ, ಭೀಮನ ಮುಖನೇ ನೋಡಿಲ್ಲ ಅನ್ನೋ ಈ ಥರ ಡವ್ ಮಾಡ್ತಿದ್ದಂಥ ಈ ಬಡ್ಡಿ ಮಕ್ಕಳೆಲ್ಲ ಒಂದೇ ಕಡೆ ಕೂಡಾವಳಿ ಮಾಡ್ಕೊಂಡು ಸಂಸಾರ ಮಾಡ್ತಿದ್ರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ? ಪಾಪ ಈ ಚಿನ್ನಯ್ಯನಿಗೆ ಇವ್ರು ಬರೆದು ಕೊಟ್ಟಿದ್ರಲ್ಲ ಕಂಪ್ಲೇಂಟು, ಅದರಲ್ಲಿ ಏನು ಬರೋರೆ ಅನ್ನೋದೇ ಗೊತ್ತಿರಲಿಲ್ವಾ ಅಂತೆ. ಆ ಕಂಪ್ಲೇಂಟಲ್ಲಿ ನಿನ್ನ ಮಗಳು ವಿಷಯನೂ ಬರ್ದಿದ್ದಾರಲ್ಲ ಅಂತ SIT ಅವ್ರು ಹೇಳಿದಾಗ ಗಾಬಿ ಆಗ್ಬಿಟ್ಟಂತೆ ಚಿನ್ನಯ್ಯ. ಅಯ್ಯಯ್ಯೋ ನನ್ನ ಮಗಳು ಮದುವೆ ಆಗಿ ಎಲ್ಲೋ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾಳೆ ಸ್ವಾಮಿ, ಹಂಗೆಲ್ಲ ಬರ್ದ್ಬಿಟ್ಟವ್ರ ಈ ಕಬ್ಬನ ಮಕ್ಕಳು ಅಂತ ಗಾಬಿ ಆಗ್ಬಿಟ್ಟಂತೆ. ಪಾಪ ನನ್ನ ಜಮೀನು ಏನೋ ಪ್ರಾಬ್ಲಮ್ಮು, ನನಗೆ ಒಂಚೂರು ದುಡ್ಡು ಕೊಡಿಸಿ ಅಂತ ಅಜ್ಜಿ ಬಂದರೆ ಆ ಅಜ್ಜಿ ಹಿಡ್ಕೊಂಡು ಅನನ್ಯ ಭಟ್ ಕತೆ ಹೇಳಿಸಿ ಈಗ ಅಜ್ಜಿನ ಬೀದಿ ಪಾಲ್ ಮಾಡಿದ್ರು. ಇವರೆಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸೋ ಹೋರಾಟಗಾರ ಅಲ್ಲ. ಹಿಂಗೆಲ್ಲ 420 ಕೆಲಸ ಮಾಡಿ ಅಡ್ಡಾದಿಡ್ಡಿ ಆಟ ಆಡಿದ್ರೆ ಸೌಜನ್ಯನಿಗೆ ನ್ಯಾಯ ಹೆಂಗೆ ಸಿಗುತ್ತೆ ಅಂತ ಅದೇನೋ ಅಪ್ಪ ಒಂದು ಅರ್ಥ ಆಗಲ್ಲ. ಇದಕ್ಕೆಲ್ಲ ಈಗಲೂ ಕೂಡ ಅಡ್ಕಸ್ಬಿಗಳನ್ನ ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಬಿಟ್ಟು ಜೈ ಅಂತಾರಲ್ಲ ಅವರೇ ಉತ್ತರ ಹೇಳ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ಇಷ್ಟೆಲ್ಲ ಅನಿಷ್ಟ ಮಾಡಿದ್ದಾದ್ಮೇಲೆ, ಇಷ್ಟೊಂದು ಅಮೇಧ್ಯ ತಿಂದಮೇಲೆ ಯಾವತ್ತೋ ಒಂದಿನ ನಾವೆಲ್ಲ ತಗಲಾಕೋತೀವಿ ಅನ್ನೋದು ಈ ಬೋರ್ಡೆ ಗ್ಯಾಂಗಿಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಲಾಕ್ ಆಗ್ತೀವಿ ಅಂದ್ಕೊಂಡಿರಲಿಲ್ಲ ಅಷ್ಟೇ.
ಇದಕ್ಕೆಲ್ಲ ಇವುಗಳು ಮೊದಲೇ ಮಾನಸಿಕವಾಗಿ ಪ್ರಿಪೇರ್ ಆಗಿದ್ದಾವೆ. ಒಂದಿನ ತಗಲಾಕೋತೀವಿ, ತಗಲಾಕೊಂಡ್ರೆ ಏನು ಮಹಾ ಆಗುತ್ತೆ, ಜೈಲಿಗೆ ಕಳಿಸ್ತಾರೆ. ಇದು ಬಂದ್ರಾಯ್ತು ಒಂದಷ್ಟು ದಿನ ನಮ್ಮನ್ನು ನೇಣಿಗೆ ಹಾಕ್ತಾರ ಅನ್ನೋ ಮನಸ್ಥಿತಿಯ ಬಂಡ ಜನಗಳು ಇವರು. ಕೇಳಿಸ್ಕೊಂಡು ಇವ್ರ ಮಾತನ್ನ. ನೀವೆಲ್ಲ ಅರೆಸ್ಟ್ ಆಗ್ತೀರಾ ಅಂತ ಒಂದು ವಾದಗಳು ಬರ್ತಾ ಇದೆ. ಸರ್ ಅರೆಸ್ಟ್ ಆದರೆ ಎಲ್ಲಿ ಹೋಗುದು ಸರ್? ಎಲ್ಲಿ ಕಳಿಸ್ತೀರಿ ಸರ್ ಹೇಳಿ? ಜೈಲಿಗೆ ಕಳಿಸ್ತಾರೆ. ಅಷ್ಟೇ ತಾನೆ. ಅದೆಲ್ಲಿದೆ ಸರ್? ಅದೆಲ್ಲಿದೆ ಜೈಲು? ಎಲ್ಲಿದೆ ಹೇಳಿ? ಇಂಡಿಯಾಲಿ ತಾನೆ, ಕರ್ನಾಟಕದಲ್ಲಿ ತಾನೆ. ಅಲ್ಲೇನು ನೇಣಾಕಲ್ಲ. ಕೇಳಿದ್ರಾ? ಇಷ್ಟೇ ತಾನೇ ಆಗೋದು. ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡ್ಬೋದು? ಇವಾಗ ಕ್ಷೇತ್ರದ ಹೆಸರನ್ನ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಮಾಡಿದ್ದಾಯ್ತು. ಧರ್ಮಸ್ಥಳದಲ್ಲಿ ಸಾಮೂಹಿಕ ಹತ್ಯಾಕಾಂಡ, ಹಿಂದೂ ಟೆಂಪಲ್ ಟೌನ್ನಲ್ಲಿ ಮಾಸ್ ಬರಿಯರ್ ಅಂತ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆಲ್ ಜಜೀರಾದಿಂದ ಹಿಡ್ಕೊಂಡು BBC ವರೆಗೂ ಸುದ್ದಿ ಆಯ್ತಲ್ಲ. ಇನ್ನೇನಾಗಬೇಕು? ಇವಾಗ ಇದೆಲ್ಲ ಷಡ್ಯಂತ್ರ, ಯಾವುದೋ ಒಂದಷ್ಟು ಬೆರಕೆ ಹುಟ್ಟಿದ ಅವಿವೇಕಿಗಳು ಸೃಷ್ಟಿ ಮಾಡಿದ ಸುಳ್ಳು ಪ್ರೊಪೋಗ್ಯಾಂಡ. ಅಲ್ಲಿ ಅಂಥದ್ದೇನು ಇಲ್ವಂತೆ ಬಿಡಿ ಅಂತ ಈ ಚಾನಲ್ಗಳೆಲ್ಲ ಕ್ಲಾರಿಟಿ ಕೊಡ್ತಾವ. ಈಗ ಇಲ್ಲ. ಈ ಸುದ್ದಿ ನೋಡಿದ ಜನಗಳ ಮನಸ್ಸಿನಲ್ಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಅನ್ನೋ ಒಂದು ಟೆಂಪಲ್ ಟೌನ್ನಲ್ಲಿ ಅವತ್ತು ಏನಾಯಿತು, ಅವತ್ತೇನು ಸುದ್ದಿ ಪ್ರಸಾರ ಆಯಿತು ಅಷ್ಟೇ ಅಲ್ವಾ ನೆನಪಲ್ಲಿ ಉಳಿಯೋದು. ಈ ಚಾನಲ್ಗಳಲ್ಲಿ ಈ ಸುದ್ದಿ ನೋಡಿದವ್ರಿಗೆಲ್ಲ ಹುಡುಕೊಂಡೋಗಿ ಹಂಗೆಲ್ಲ ಏನೂ ಇಲ್ಲ, ಹಿಂಗಿದೆ ಸತ್ಯ ಅಂತ ಹೇಳ್ಬರಕ್ಕಾಗುತ್ತಾ? ಸಾಕ್ಷಿ ದೂರುದಾರನಾಗಿ ಬಂದವನು ದೇಶದಲ್ಲಿ ಸಂಚಲನ ಮೂಡಿಸ್ತವರು ಈಗ ಆರೋಪಿಯಾಗಿ ಬದಲಾಗಿದ್ದಾನೆ. ಫಸ್ಟ್ ರಿಯಾಕ್ಷನ್. ದೇಶದಲ್ಲೆಲ್ಲ ವಿಶ್ವಕ್ಕೆ ಸಂಚಲನ ಆಗಿದೆ ಸರ್. ಇಷ್ಟೇ, ಇದೇ ಇವ್ರ ಉದ್ದೇಶ ಆಗಿತ್ತು. ಈಗ ಅದು ಈಡೇರಿತು. ಇವಾಗ ಬೇಕಾದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ಅಷ್ಟೇ ತಾನೆ. ಅವ್ರು ಯಾವ ಗೋಲ್ ರೀಚ್ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನ ಅವ್ರು ರೀಚ್ ಮಾಡಿದ್ದಾರೆ. ಇಲ್ಲಿ ಮಂಗ ಆಗಿದ್ದು ಮಾತ್ರ ನಮ್ಮ ಜನಗಳು. ಅವಾಗ ಹಿಂಗೆ ಹಾರಾಡ್ತಿದ್ದ ಒಂದಷ್ಟು ಸೋಷಿಯಲ್ ಮೀಡಿಯಾ ಮುಖಗಳು ಇವಾಗ ತಣ್ಣಗಾಗಿದ್ದಾರೆ. ಈ ಥರ್ಡಯ್ಯವನು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಯಾರೋ ಡಾಕ್ಟ್ರನ್ನ ಕೂರಿಸ್ಕೊಂಡು ತೂಕ ಇಳಿಸ್ಕೊಳ್ಳೋದು ಹೆಂಗೆ, ಈ ಮಕ್ಕಳು ಮಾಡೋದು ಹೆಂಗೆ ಅಂತ ಹೆಲ್ತ್ ಎಪಿಸೋಡ್ ಮಾಡೋಕೆ ಶುರು ಮಾಡಿದ್ದಾರೆ. ನಾ ಕೆಣ ಸಿಗ್ಲಿ ಬೊಗ್ನಿಗೆ ಊಟ ಇಟ್ಕೋತೀನಿ ಅಂತ ಓಡಾಡ್ತಿದ್ದವನೊಬ್ಬ ನನ್ನ ಫಾಲೋವರ್ಸ್ಗೆ ನಾನು ಮೋಸ ಮಾಡಿಬಿಟ್ಟೆ, ನನಗೆ ಕ್ಷಮೆನೇ ಇಲ್ಲ ಅಂತ ಗೋಳಾಡ್ತಿದ್ದಾನೆ. ಹಿಂಗೆ ನಡೀತಿದೆ ಸಮಾಜ. SIT ಅವರಿಂದನೂ ಅನನ್ಯ ಭಟ್ ಇಲ್ಲ ಅಂತ ಕ್ಯಾರೆಕ್ಟರೇ ಇಲ್ಲ, ಇದು ಸುಳ್ಳು ಅನ್ನೋದಾದ್ರೆ ನನ್ನ ಫಾಲೋವರ್ಸ್ಗಳಿಗೆ ನಾನು ಮಾಡಿದಂಥ ದೊಡ್ಡ ಮೋಸ ಆಗ್ಬಿಡುತ್ತೆ. ನೆಕ್ಸ್ಟ್ ಮೂವ್ ಕ್ಷಮೆ ಕೇಳ್ತೀನಿ ಅಂತಾನೆ. ಅಂಥದ್ದೊಂದು ಘಟನೆ ಆದ್ರೆ ನಿಮ್ಮ ಕ್ಷಮೆಗೆ ನಾನು ಯೋಗ್ಯನೇ ಅಲ್ಲ. ಇನ್ನು ಜನ್ಮದಲ್ಲೇ ದೇವಸ್ಥಾನಗಳ ಹುಂಡಿಗೆ 10 ಪೈಸೆ ಹಾಕದಂತಹ ಎಡಪಂಥೀಯ ಕಮ್ಯುನಿಸ್ಟ್ ಕಮಂಗಿಗಳಿಗೆ ಧರ್ಮಸ್ಥಳದ ದೇವ್ರ ಮುಂದೆ ಇರೋ ಹುಂಡಿ ಮೇಲೆ ಕಣ್ಣು. ಈ ಅತೃಪ್ತ ಆತ್ಮಗಳೆಲ್ಲ ಧರ್ಮಸ್ಥಳವನ್ನ ಸರ್ಕಾರದ ವಶಕ್ಕೆ ತಗೋಬೇಕು ಅಂತ ಗೀಳಿಡ್ತಿದ್ದಾರೆ. ಹಂಗಾದ್ರೆ ಮಸೀದಿಗಳನ್ನ, ಚರ್ಚ್ಗಳನ್ನ ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂತ ಕೇಳೋ ಮೀಟ್ರು ಇವ್ರಿಗಿದ್ಯಾ? ಹುಂಡಿಗೆ ಕಾಸು ಹಾಕೋ ನಮಗಿಲ್ಲದು ಉಸಾಬರಿ ಇವ್ರಿಗೆ ಯಾಕೆ? ಆ ಮುಲ್ಲಾ ಸಮೀರಾ ಕೂಡ ಇದನ್ನೇ ತಾನೇ ಹೇಳಿತ್ತು, ಧರ್ಮಸ್ಥಳ ಜೈನ ಕೈಲಿದೆ, ಸರ್ಕಾರದ ವಶಕ್ಕೆ ತಗೋಬೇಕು ಅಂತ. ನಿನ್ನ ಸಮುದಾಯದ ಯಾವುದಾದ್ರೂ ಒಂದು ಮಸೀದಿನ ಸರ್ಕಾರದ ಸುಪರ್ದಿಗೆ ಕೊಡಿಸ್ಬಿಟ್ಟು ಆಮೇಲೆ ಬಂದು ನಮ್ಮ ಟೆಂಪಲ್ ಬಗ್ಗೆ ಮಾತಾಡೋ ಮೊಹಮ್ಮದ್ ಸಮೀರಾ. ಧರ್ಮಸ್ಥಳದಲ್ಲಿ ನಾವು ಹುಂಡಿಗೆ ಹಾಕೋ ದುಡ್ಡಲ್ಲಿ ಪ್ರತಿದಿನ ಸಾವಿರಾರು ಜನ ಜಾತಿ, ಮತ, ಧರ್ಮದ ಭೇದ ಇಲ್ಲದೆ ಊಟ ಮಾಡ್ತಾರೆ. ನಾವು ಹುಂಡಿಗೆ ಹಾಕೋ ದುಡ್ಡಿಂದ ಕರ್ನಾಟಕದ 11,000ಕ್ಕೂ ಜಾಸ್ತಿ ಹಿಂದೂ ಟೆಂಪಲ್ಗಳ ಜೀರ್ಣೋದ್ಧಾರ ಆಗಿದೆ. ನಾವು ಹುಂಡಿಗೆ ಹಾಕೋ ದುಡ್ಡಿಂದ ಒಬ್ಬ ಜೈನ ನಮ್ಮ ಜನಕ್ಕೆ ಏನೇನೆಲ್ಲ ಸೇವೆ ಮಾಡ್ತಿದ್ದಾನೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಹಿಂಗಿರೋ ನಮ್ಮ ದೇವಸ್ಥಾನ ಮುಜರಾಯಿ ವಶಕ್ಕೆ ಬೇಕಾ? ಯಾಕೆ? ನಮ್ಮ ಹುಂಡಿ ದುಡ್ಡಲ್ಲಿ ನೀವು ಹಜ್ ಟ್ರಿಪ್ ಮಾಡೋಕ? ಇನ್ನು ಈ ಸಮಾಜವಾದ, ಜಾತ್ಯಾತೀತತೆ, ಸರ್ವಧರ್ಮ ಸಮನ್ವಯತೆ ಅಂತ ಭಾಷಣ ಹೊಡೆಯೋ ಎಡಬಿಡಂಗಿಗಳು ಹಿಂದೂ ಟೆಂಪಲ್ ಜೈನರ ಕೈಲಿ ಯಾಕಿರಬೇಕು ಅಂತ ಕೇಳ್ತವೆ. ಅದೇ ಕೊಂಡ್ರು ನಮ್ಮ ಧರ್ಮಸ್ಥಳದ ಸ್ಪೆಷಲ್ಲು. ಶೈವರ ದೇವರಿಗೆ ವೈದಿಕರಿಂದ ಪೂಜೆ ಆಗೋ ಕ್ಷೇತ್ರದ ಆಡಳಿತ ಜೈನರ ಕೈಲಿರೋದೇ ಈ ಕ್ಷೇತ್ರದ ಬ್ಯೂಟಿ. ಇಂಥ ಧರ್ಮಸ್ಥಳ ಮುಗಿಸೋಕೆ ಏನೇನೆಲ್ಲ ಮಾಡ್ಬಿಟ್ರು ನೀವೆಲ್ಲ. ಇವಾಗ ಬಟ್ಟೆ ಬಿಚ್ಕೊಂಡು ಬೀದಿ ನಿಂತಿದ್ದೀರ, ಆದರೂ ನಿಮ್ಮ ಬಂಡತನಕ್ಕೆ ಮಾತ್ರ ನಾಚಿಕೆ ಆಗ್ತಿಲ್ಲ. ಕಣ್ಣಾರೆ ಕಂಡಿರೋರು ಹಂಗೆ ಅನನ್ಯ ಭಟ್ ಕತೆ ಹೇಳಿದ್ರಿ, ಭೀಮನ್ನ ಹಿಡ್ಕೊಂಬಂದು ಬಂಬಡ ಬಜಾಯಿಸಿದ್ರಿ. ಇವಾಗ ನಮ್ಗೆ ಯಾವುದೂ ಸಂಬಂಧ ಇಲ್ಲ, ನಮ್ದೇನಿದ್ರು ಸೌಜನ್ಯ ಹೋರಾಟ ಅಂತ ತಿಂಬೋಡಿ ಹೇಳ್ತಾರೆ. ಸಂಬಂಧ ಇಲ್ಲದ ಮೇಲೆ ಸುಜಾತ ಆಂಟಿನ ಕೊಬ್ಬರಿ ತುರಿಯೋಕೆ ಇಟ್ಕೊಂಡಿದ್ದ ನಿನ್ನ ಮನೇಲಿ. ಸಂಬಂಧ ಇಲ್ಲದ ಮೇಲೆ ಚಿನ್ನಯಿಂದ ಗೆಣಸುಳೋದಕ್ಕೆ ಇಟ್ಕೊಂಡಿದ್ದ ನಿನ್ನ ಮನೇಲಿ. ಕೆಲಸ ಕಾರ್ಯ ಬಿಟ್ಟು ಫುಲ್ ಟೈಮ್ ನಿನ್ನ ಮನೆಯಲ್ಲೇ ಸೆಟ್ಲ್ ಆಗಿದಾನಲ್ಲ ಮಟಣ್ಣ, ಅವನ್ನೇನು ಕುಂಡಿ ತುಳಿಯೋಕೆ ಇಟ್ಕೊಂಡಿದ್ಯಾ ನಿನ್ನ ಮನೆಯಲ್ಲಿ.
ನಿಂದೇ ಮನೆಯಲ್ಲಿ ಒಂದು ರೂಮ್ನಲ್ಲಿ ನೀವು ಕಾಫಿ ಟೀ ಕುಡಿಸ್ಕೊಂಡು ಬ್ರೆಡ್ಡು ಬಿಸ್ಕತ್ತು ಹಾಕೊಂಡು ಮೇಂಟೈನ್ ಮಾಡೋ ಒಂದಿಷ್ಟು ಯೂಟ್ಯೂಬ್ ಚಾನಲ್ ಪೈಕಿ ಅವ್ನು ಯಾವನೋ ಟಾಕ್ ಇದೆಯಲ್ಲ, ಡಿ ಟಾಕೋ ಎಫ್ ಟಾಕೋ ಅಂತ, ಅವನ ಜೊತೆಗೂ ಆ ರಾಂಪನೋ ಇದಾನಲ್ಲ ಅವನ ಜೊತೆಗೂ ಭೀಮ್ನ ಒಂದು 25 ವಿಡಿಯೋ ಮಾಡಿಸ್ತಲ್ಲ, ಅವನ್ನೆಲ್ಲ ನಿನಗೆ ಸಂಬಂಧ ಇಲ್ದೇನೆ ಮಾಡಿಸ್ತಾ? ಫುಲ್ ಟೈಮ್ ನೀನು ಹೇಳೋದೊಂದೇ ಸುದ್ದಿ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಬಿಡ್ತಾವಲ್ಲ ಒಂದಷ್ಟು ಕೊಳಕ್ ಮಾಡ್ಲಾಗಳು, ಅವುಗಳನ್ನೆಲ್ಲ ಸಂಬಂಧ ಇಲ್ಲದೇ ಸಾಕೊಂಡಿದ್ಯಾ ಗಂಜಿ ಹುಯ್ಕೊಂಡು. ಇನ್ನೂ ಜನರ ಕಿವಿಗೆ ಎಷ್ಟು ಅಂತ ಬಿಡಿಸ್ತೀರೋ ಸಾಕು ಕಂಡ್ರು. ಇನ್ನೂ ನಿಮ್ಮನ್ನ ನಂಬೋ ಸ್ಥಿತಿಯಲ್ಲಿ ಇಲ್ಲ ಕಂಡ್ರೋ ಜನಗಳು. ಅವನು ಯಾವನು ಮುಲ್ಲಾ ಸಮರ ಹೇಳಿದ್ನಲ್ಲ ಶಿವ ತಾಂಡವ ಅಂತ, ಅದು ಹೆಂಗಿರುತ್ತೆ ಅಂತ ಅವನಿಗೇನೋ ಗೊತ್ತು. ಇವಾಗ ಶುರುವಾಗಿದೆ ನೋಡಿ, ಅದು ಶಿವ ತಾಂಡವ. ಲೇ ಬೋಡೆ ಬೊಡ್ಡಿ ಮಕ್ಕಳ, ಇವಾಗ ಏನಾಗುತ್ತೆ, ಅರೆಸ್ಟ್ ಮಾಡ್ತಾರ ಮಾಡಲಿ, ಜೈಲಿಗೆ ಹಾಕ್ತಾರ ಹಾಕ್ಲಿ ಅಂತ ಈಸಿಯಾಗಿ ತಗೋಬೇಡಿ. ಮೇಲೊಬ್ಬ ಕುಂತ ನಿಮ್ಗಳ ಅಪ್ಪ ಭಯಂಕರವಾಗಿರುತ್ತೆ ನಿಮ್ಗಳ ಫ್ಯೂಚರು. ದುಡ್ಡು ಕೊಡು ತಿನ್ನೋದಕ್ಕೆ ಕಾಲಿರಲ್ಲ, ಬೇಡ್ಕೊಂಡು ತಿನ್ನೋದಕ್ಕೆ ಕೈ ಇರಲ್ಲ, ಉಸಿರು ಮಾತ್ರ ಹೋಗಿರಲ್ಲ, ಬದುಕೇ ಇರ್ತೀರ. ಎಲ್ಲ ಕರ್ಮ ಇಲ್ಲೇ ನೋಡ್ಬೇಕಲ್ವಾ. ಅಣ್ಣಪ್ಪ ಇಸ್ದೆ